ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮಕ್ಕಳನ್ನ ಪ್ರಾಕ್ಟಿಕಲ್ ಆಗಿ ಕಲಿಸ್ಬೇಕಂತೇಳಿ ಮಕ್ಕಳನ್ನ ಪ್ರಕೃತಿ ಮಡಿಲಲ್ಲಿ ಕರೆದು ತಂದು ಪಾಠ ಬೋಧನೆ ಮಾಡುತ್ತಿದ್ದೇನೆ. ಜೀವಿಗಳಲ್ಲಿ ವೈವಿಧ್ಯತೆ ಎಂಬ ಲೆಸನ್ ಐತ್ರಿ. ಈ ಲೆಸನ್ ನಲ್ಲಿ ಮರಗಳು ಹೆಂಗಿರ್ತವೆ, ಪೊದೆಗಳು ಹೆಂಗಿರ್ತವೆ, ಬಳ್ಳಿಗಳು ಹೆಂಗಿರ್ತವೆ, ಗಿಡಮೂಲಿಕೆಗಳು ಹೆಂಗಿರ್ತವೆ ಮತ್ತು ಎಲೆಗಳಲ್ಲಿ ಯಾವ ರೀತಿ ನಾಳ ವಿನ್ಯಾಸಗಳನ್ನು ಹೊಂದಿರುತ್ತವೆ, ಸಮಾನಾಂತರ ನಾಳಾಗಿರ್ಬೋದು, ಜಾಲಬಂಧ ನಾಳಾಗಿರ್ಬೋದು. ಅದರ ಜೊತೆಗೆ ಈ ಬೇರುಗಳಲ್ಲಿ ಕೂಡ ಎರಡು ವಿಧಗಳು ಬರುತ್ತವೆ. ಒಂದು ತಾಯಿ ಬೇರು, ಇನ್ನೊಂದು ತಂತು ಬೇರು ಅಂತೇಳಿ ಅವುಗಳನ್ನು ಕೂಡ ಎಲ್ಲ ಮಕ್ಕಳಿಗೆ ಪ್ರಾಕ್ಟಿಕಲ್ ಗಾಗಿ ಮುಂದೆ ತೋರಿಸ್ತಾ ನಮ್ಮ ವಿದ್ಯಾರ್ಥಿಗಳಿಗೆ ಹೇಳಿಕೊಟ್ಟಿನ್ರಿ. ಸಸ್ಯಗಳಿಗೆ ತಾಯಿ ಬೇರು, ತಂತು ಬೇರು, ಆ ಸಸ್ಯಗಳು ಗಟ್ಟಿಯಾಗಿ ನಿಲ್ಲಲು ಆ ಬೇರುಗಳು ಎಷ್ಟು ಪ್ರಮುಖ ಪಾತ್ರ ವಹಿಸುತ್ತವೆಯೋ ಅಷ್ಟೇ ನಮ್ಮ ವಿದ್ಯಾರ್ಥಿಗಳ ಜೀವನದಲ್ಲಿ ಕೂಡ ತಾಯಿ ಬೇರು, ತಂತು ಬೇರು ಅವರು ತಂದೆ ತಾಯಿಯಾಗಿರುತ್ತಾರೆ. ಮತ್ ಹಂಗೆ ರೀ, ಈ ಬೀಜಗಳಲ್ಲಿ ಕೂಡ ಎರಡು ಪ್ರಕಾರ ರೀ, ಏಕದಳ ದ್ವಿದಳ ಅಂತೇಳಿ. ಅವುಗಳನ್ನು ಕೂಡ ಬೀಜನ್ನ ನಾವು ಒಂದು ಕಲ್ಲು ಮೇಲೆ ಇಟ್ಟು ಜಡದು ಪ್ರಾಕ್ಟಿಕಲ್ ಆಗಿ ಪ್ರೂಫ್ ಮಾಡಿ ಕಲ್ತೇವು. ನಮ್ಮ ಸ್ಕೂಲ್ ಮುಗ್ದಿದ ತಕ್ಷಣ ಮನೆ ಕಡೆ ಹೊಂಟ್ರಿ. ದಾರಿಯಲ್ಲಿ ಹೋಗ್ತಾ ಇದ್ರಿ, ಹಂಗೆ ನಮ್ಮ ಕನ್ನಡ ಶಾಲೆ ಅಂದ್ರೆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಕೂಡ ಸಿಕ್ಕ್ರಿ. ಒಬ್ಬ ಶಿಕ್ಷಕಿಗೆ ವಿದ್ಯಾರ್ಥಿಗಳು ಯಾವ ರೀತಿ ಗೌರವ ಕೊಡ್ಬೇಕನ್ನೋದು ನಮ್ಮ ಕನ್ನಡ ಶಾಲೆ ಮಕ್ಕಳು ನೋಡಿ ಕಲಿಬೇಕ್ರಿ. ಅದಕ್ಕೆ ಎಲ್ಲರೂ ಹೇಳಿದ್ರಿ, ಕನ್ನಡ ಶಾಲೆ ಕತ್ತು ಇಡೀ ದೇಶಕ್ಕೆ ಗೊತ್ತು ಅಂತ್ರಿ.